ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ 6:30 7 ಗಂಟೆ ಆಗಿದೆ ಸುಮಾರು. ಸೊ ಈಗ ತರಕಾರಿ ತೊಗೊಂಡು ಹಾಲು ತೊಗೊಂಡು ಹಾಗೆ ಒಂದು ರೌಂಡ್ ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಶಾಪಲ್ಲೇ ತೊಗೊಂಡಿದ್ದು. ಸೊ ಇವತ್ತಿಂದ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಇದ್ದು ಸ್ವಲ್ಪ ಮನೆ ಕೆಲಸಗಳು ಮಾಡಿಕೊಂಡು ಹೊರಗಡೆಯಿಂದ ಕೆಲಸಗಳನ್ನು ಮುಗಿಸ್ಕೋಬೇಕು. ವಿಷಯ ಏನಂದರೆ ಪಾಪು ನಾಮಕರಣ ಇರೋದ್ರಿಂದ ಸೊ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ತರಕಾರಿ ತಗೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೆ, ನಿದ್ದೆ ಬರ್ತಾಯಿದೆ. ಬಟ್ ವಾಯ್ಸ್ ಓವರು ಕೊಟ್ಟು ಎಡಿಟ್ ಮಾಡಿ ಸೊ ಅಪ್ಲೋಡ್ ಮಾಡಬೇಕಲ್ವ. ಸೊ ಹೀಗೆ ಪಾಪು ಮಲಗಿದ ತಕ್ಷಣ ನಾನು ಒಂದಷ್ಟು ಕೆಲಸಗಳು ಮುಗಿಸ್ಕೊಳ್ಳೋದಾಗಿರ್ಬೋದು, ಯೂಟ್ಯೂಬ್ ಎಡಿಟಿಂಗ್ ಆಗಿರ್ಬೋದು. ಸೊ ಸಪೋರ್ಟ್ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದು. ಬಟ್ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ನಾನು ದಿನನಿತ್ಯ ವಿಡಿಯೋ ಮಾಡೋದು, ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಮಾಡ್ತಾನೆ ಇರ್ತೀನಿ. ಸೊ ಮಾಡು ಏನದು ಏನೋ ಒಂದು ಗಾದೆ ಹೇಳ್ತಾರಲ್ವ, ನಿನ್ನ ಏನೋ ಹೇಳ್ತಾರಪ್ಪ, ಅದು ಮಾಡು ಇಲ್ಲವೇ ಮಡಿ ಅನ್ನೋ ಥರ ಏನೋ ಹೇಳ್ತಾರಲ್ವ. ಸೊ ಹಂಗೆ ಸುಮ್ಮನೆ ಅಲ್ಲ ಯೂಟ್ಯೂಬ್ ಮಾಡೋದು ಅಂದರೆ, ಸುಮ್ಮನೆ ಕಾಟಾಚಾರಕ್ಕೆ ಯೂಟ್ಯೂಬ್ ಮಾಡೋದಲ್ಲ. ಸೊ ಅದರಲ್ಲೂ ತುಂಬ ಪರಿಶ್ರಮ ಇರುತ್ತೆ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅದ್ರ ಜೊತೆ ವಿಡಿಯೋ ಮಾಡಿಕೊಂಡು 1 ಅವರ್ 2 ಅವರ್ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಿದೆಯಲ್ಲ, ಅದ್ರ ಜೊತೆ ಥಂಬ್ನೇಲ್ ಕೂಡ ರೆಡಿ ಮಾಡಬೇಕು. ಸೊ ಅದೆಲ್ಲ ಸಾಮಾನ್ಯವಾದ ಮಾತೇ ಅಲ್ಲ. ಸುಮ್ಮನೆ ಹೇಳೋದಕ್ಕಷ್ಟೇ ಚೆನ್ನಾಗಿರುತ್ತೆ, ಬಟ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಎಷ್ಟೇ ಇದಾಯಿತು, ಎಷ್ಟೇ ಪ್ರಾಬ್ಲಮ್ಸ್ ಆದ್ರೂ, ಎಷ್ಟೇ ಯೂಟ್ಯೂಬಿಂದ ಏನೋ ನಮಗೆ ಅರ್ನಿಂಗ್ಸ್ ಆಗಿರ್ಬೋದು, ಏನೋ ನಮಗೆ ಯಾವುದೇ ಥರ ಇನ್ನೂ ನಮಗೆ ಯಾವುದೇ ರೆಸ್ಪಾನ್ಸಿಬಲ್ ಇಲ್ಲ. ಬಟ್ ಮಾಡಲೇಬೇಕು. ಸೊ ಅದು ನನ್ನ ಒಂದು ಹಠ ಅಂತಲೇ ಹೇಳ್ಬೋದು. ಸೊ ನಾನೀಗ ಎಷ್ಟು ಸುಮಾರು 1:15 ಆಗಿದೆ, 1:15 ಆಗಿದೆ ಟೈಮು. ಸೊ ಈಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಪಾಪ ಕೂಡ ಮಲಗಿದ್ದಾಳೆ. ಸೊ ಹಾಗೆ ಮೆಣಸಿನ ಪುಡಿ, ಧನಿಯಾ ಪುಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಕ್ಕ. ಸೊ ಇದನ್ನು ಹಾಕ್ಸ್ಕೊಂಡು ಬರ್ತಾನೆ ತೇಜು. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಅಕ್ಕ ಹುರಿದ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ ಆರೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ಮಿಲ್ ಮಾಡಿಸ್ಕೊಂಬರ್ಬೇಕು. ಸೊ ಹಾಗೆ ಸಂಜೆ ಕೂಡ ಹೊರಗಡೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಏನೋ ಎತ್ತ ಅಂತ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ.
ಓಕೆ ಗಾಯ್ಸ್, ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ. ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನನಗಂತೂ ಹಾಗಲಕಾಯಿ ಪಲ್ಯ ಚಪಾತಿ ಅಂದರೆ ತುಂಬಾ ಇಷ್ಟ. ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಇಷ್ಟ. ಸೊ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಒಂದೇ ಥರ ಪಲ್ಯ ಮಾಡಿ ಮತ್ತು ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಚಪಾತಿ ಮಾಡಿದ್ದೆ. ಸೊ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಸ್ಟುಡಿಯೋಗೆ ಹೋಗ್ತಾಯಿದ್ದೀವಿ. ಫೋಟೋ ಬೇಕಿತ್ತು ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಔಟ್ಸೈಡ್ ಹೋಗಿ ಫೋಟೋಶೂಟ್ ಮಾಡಿಸೋದಕ್ಕೆ ಹೆವಿ ಬಿಸಿಲು, ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ. ಸೊ ಬೆಳಿಗ್ಗೆನೇ 7:30 8 ಗಂಟೆಗೆಲ್ಲ ಬಿಸಿಲು ಬಂದಿರುತ್ತೆ. ಅಷ್ಟು ಈಗಲಿಂದಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ಟುಡಿಯೋಗೆ ಹೋಗಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ಸ್ಟುಡಿಯೋಗೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ. Papai. Papai. ಹಲೋ ಮನೆ ಕರಿ ನಿಮ್ಮ ಅಪ್ಪನ ಕರೆಗೆ ಬರ್ಬೇಕು ಸಾಯಂಕಾಲ ಇರುತ್ತಲ್ಲ ನಿಮ್ಮ ಅಪ್ಪ? ಇರಲ್ಲ, ನಮ್ಮ ಅಪ್ಪ ಬಿಸಿ, ನಮ್ಮ ಅಪ್ಪ ಮೀಟಿಂಗ್ ಐತಿ. ನಿಮ್ಮ ಅಪ್ಪ ಅಮ್ಮಯ್ಯ ಅಪ್ಪ ಅಮ್ಮ ಕರಿಯಕ್ಕೆ ಬರ್ಬೇಕು ನಾಗಣ್ಣ. ಅಯ್ಯೋ ಇನ್ನೊಂದು ಪಾಪ ಅಲ್ಲೋಡಲ್ಲಿ ಕುಣಿದಿರ ಹಂಗೆ ಇರ್ಬೇಕು. ಅವ್ರು ನಗ್ತಾ ಇರ್ಬೇಕು. ಅಲ್ಲೋಡ ಹಾಕೊಳ್ಳೋದು. ಬಿಟ್ಟು ಬಾರ ಸಮಯ ಬೇಗ. ನಿನ್ ಕಾಲ ಇಲ್ಲ ದುರ್ಗಾ ಅವೆಲ್ಲ ಬಂದ ತಡಿ ಫೋಟೋ ಓಡಿಸ್ತಾ ಇದ್ದ ಆಮೇಲೆ ಮಾಡ್ತೀನಿ. ಇದ್ಲು ಕೆಳಗೆ ಬಾ ಮುಂದೆ ಕೂರ್ಸಲ್ಲ ಸ್ಕ್ರೀನ್ ಇದೆ. ಬಾ 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 ಪಪ್ಪ ಬಾ ತೇ ಅದು ಬಾಯ್ ಒಳಗೆ ಬಾ. ಏಯ್ ಬಾಯ್ ಅತ್ತೇ ಕೈ ಒಳಗೆ ರೆಡಿ ಮಾಡಿಲ್ಲ ಮಾಡ್ಕೊಂಡಿದೆ ಅಂತಂದ್ರೆ ಹೊರಗಡೆ